ಹಾಯ್ ಬಟರ್ಫ್ಲೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಕವಿತಾಲಯ ಹೋಪನು ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ಹೆಲ್ತ್ ಟಾಪಿಕ್ ನ ಮಾತಾಡೋಣ. ಓಕೆ, ಹೆಲ್ತ್ ಬಗ್ಗೆ ಮಾತಾಡೋಣ ಇವತ್ತಿನ ದಿವಸ. ಯಾಕೆ ಹೆಲ್ತ್ ಬಗ್ಗೆ ಮಾತಾಡಬೇಕು? ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ. ವೆಲ್ತ್ಗಿಂತ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಮ್ ಹೆಲ್ತ್ ಚೆನ್ನಾಗಿದ್ರೇನೆ ನಾವು ವೆಲ್ತ್ ನ ಸಂಪಾದನೆ ಮಾಡಕ್ ಆಗೋದು. ಅದೇ ನಮ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ನಾವು ವೆಲ್ತ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಜನನ ನೋಡಿದೀನಿ, ಹೆಲ್ತ್ ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ಸರಿಯಾಗಿ ಟೇಕ್ ಕೇರ್ ಮಾಡಲ್ಲ. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ಹೆಲ್ತ್ ಇಸ್ ವೆಲ್ತ್. ನಮ್ಮ ಆರೋಗ್ಯವೇ ಮಹಾಭಾಗ್ಯ. ತುಂಬಾ ಜನ ಹಳೆ ಕಾಲದವರೆಲ್ಲ ಸುಮ್ನೆ ಹೇಳಿಲ್ಲ, ಆಕ್ಚುಲಿ ಆರೋಗ್ಯವೇ ಮಹಾಭಾಗ್ಯ ಅಂತ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾವ್ ಅನ್ಕೋತೀವಿ ಆಗಿನ ಕಾಲದಲ್ಲಿ ಈ ಗಾದೆ ಮಾತುಗಳೆಲ್ಲ ಸುಳ್ಳು. ಆಗಿನ ಕಾಲದಲ್ಲಿ ಚಪ್ಪಲಿ ಹಾಕೊಂಡು ನಡೀತಾ ಇರಲಿಲ್ಲ, ಬರೀ ಕಾಲಲ್ಲಿ ನಡೀತಾ ಇದ್ರು. ಬಿಕಾಸ್ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ದಟ್. ಓಕೆ, ಎಲ್ಲದಕ್ಕೂ ನಾವ್ ಅನ್ಕೋತೀವಿ ಹಳೆ ಕಾಲದ ಟೆಕ್ನಿಕ್, ಹಳೆ ಕಾಲದವ್ರು ಮಾತಾಡ್ದಂಗ್ ಮಾತಾಡ್ತಾರೆ ಅಂತ. ಬಟ್ ತುಂಬಾ ಜನ ಏನಾದ್ರು ಐ ಆಮ್ ಸೋ ಸಾರಿ, ಹಳೆ ಕಾಲದ ಬಗ್ಗೆ ಏನಾದ್ರು ಟಾಪಿಕ್ ತಗೊಂಬಂದ್ರೆ ಹಳೆ ಕಾಲದ್ದು ಯಾರು ಯೂಸ್ ಮಾಡ್ತಾರೆ ಅಲ್ವಾ? ನಾವ್ ಅದನ್ನ ತೆಗ್ದು ಬಿಸಾಕ್ಬಿಡ್ತಾ ಇದ್ವಿ. ಇವಾಗ ನಾವೇನ್ ಮಾಡ್ತೀವಿ, ಚಪ್ಪಲಿ ಹಾಕೊಂಡು ಓಡಾಡ್ತೀವಿ. ಇವಾಗ ಕೆಲವ್ರು ಮನೆ ಒಳಗಡೆನು ಚಪ್ಪಲಿ ಹಾಕೊಂಡು ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸೈನ್ಸ್ ಬಿಹೈಂಡ್ ನಾಟ್ ವೇರಿಂಗ್ ಶೂಸ್ ಆರ್ ಸ್ಲಿಪ್ಪರ್ಸ್. ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ರು, ಬರೀ ಕಾಲಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಮತ್ತೆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಒಂದು ಟೆಕ್ನಿಕ್ ಇತ್ತು, ಬರೀ ಕಾಲಲ್ಲಿ ಹೋಗ್ಬೇಕು, ಒಳ್ಳೇದು ತುಂಬಾ ಅಂತ ಹೇಳ್ಬಿಟ್ಟು. ಬಟ್ ದರ್ ಇಸ್ ಸೈನ್ಸ್ ಬಿಹೈಂಡ್ ದಟ್. ಬರೀ ಕಾಲಲ್ಲಿ ಏನಾದ್ರು ನಡ್ಕೊಂಡು ಹೋಗ್ತಾರೆ ನಮ್ ಕಾಲಲ್ಲಿ ನರ್ವ್ಸ್ ಇರುತ್ತಲ್ಲ, ನರ್ವ್ಸ್ ಆಗಿರ್ಬೋದು, ಸೆಲ್ಸ್ ಆಗಿರ್ಬೋದು, ಅದು ನಮ್ಮ ಬಾಡಿಗೆ ಎಂಟೈರ್ ಲೈಕ್ ಪಾದದಿಂದ ಹಿಡಿದು ನಮ್ಮ ಹೆಡ್ ವರ್ಗುನು ನರ್ವ್ಸ್ ಸೆಲ್ಸ್ ಆಗಿರ್ಬೋದು. ಬರೀ ಕಾಲಲ್ಲಿ ಮಣ್ಣಲ್ಲಿ ಕಲ್ಲು ಎಲ್ಲ ತುಳ್ಕೊಂಡು ಓಡಾಡಿದಾಗ ನರ್ವ್ಸ್ ಅಂಡ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ. ದಟ್ ಇಸ್ ಅ ಸೈನ್ಸ್ ಬಿಹೈಂಡ್ ನಾವ್ ಏನಕ್ಕೆ ಬರೀ ಕಾಲಲ್ಲಿ ಓಡಾಡ್ಬೇಕು ಅಂತ. ಇದು ಜಸ್ಟ್ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು, ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಲೈಕ್ ನಾವ್ ಹಳೆ ಕಾಲದವ್ರನ್ನ ಲೈಕ್ ನಾವ್ ಹಳ್ಳಿಗೆ ಹೋದಾಗ ತಲೆಗೆ ಎಣ್ಣೆ ಹಾಕ್ಬೇಕು, ವಾರಕ್ಕೆ 2-3 ಸಲ ಎಣ್ಣೆ ಹಚ್ಬೇಕು, ಎಣ್ಣೆ ಸ್ನಾನ ಮಾಡ್ಬೇಕು. ಸೊ ಇದನ್ನೆಲ್ಲ ನಾವ್ ಆಕ್ಚುಲಿ ಲೈಕ್ ವಿ ಆರ್ ನಾಟ್ ಫಾಲೋಯಿಂಗ್ ಇಟ್. ನಾವು ಫಾಲೋ ಮಾಡ್ತಾ ಇಲ್ಲ ಯಾವುದು. ಸೊ ಮಾಡರ್ನ್ ಸಿಟಿನಲ್ಲಿ ಇದೀವಿ, ವಿ ಆರ್ ಇನ್ 2025 ಅಂತ ಹೇಳ್ಬಿಟ್ಟು 2020 ಆಗಿರ್ಬೋದು, 2025 ಆಗಿರ್ಬೋದು, ತುಂಬಾ ಜನ ಫಾಲೋ ಮಾಡಲ್ಲ. ನಾನು ಫಾಲೋ ಮಾಡಲ್ಲ, ಬಿಕಾಸ್ ನಮ್ ವರ್ಕ್ ಶೆಡ್ಯೂಲ್ ಆ ತರ ಇರುತ್ತೆ. ಬಟ್ ಅಟ್ಲೀಸ್ಟ್ ನಾವು ಫಾಲೋ ಮಾಡಿಲ್ಲ ಅಂದ್ರೂ ಮನೆಯಲ್ಲಿ ಇರ್ಬೇಕಾದ್ರೆ ಅದನ್ನ ಅಟ್ಲೀಸ್ಟ್ ಫಾಲೋ ಮಾಡ್ಬೇಕು. ನಮ್ ಹೆಲ್ತ್ ನ ನಾವೇ ನೋಡ್ಕೊಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ನೀರ್ ಕುಡಿಯೋದಾಗ್ಲಿ ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ನಾವು ತುಂಬಾ ಆರೋಗ್ಯವಾಗಿದ್ರೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರಲ್ಲ ಯಾರಿಗೂ, ನಿಮ್ಗಾಗ್ಲಿ ನಮ್ಗಾಗ್ಲಿ. ಐ ಹೇಟ್ ಗೋಯಿಂಗ್ ಟು ಹಾಸ್ಪಿಟಲ್. ನನ್ಗೆ ಹಾಸ್ಪಿಟಲ್ ಅಂದ್ರೇನೆ ಇಷ್ಟ ಇಲ್ಲ. ಏನೇ ಆದ್ರೂ ನಾನು ಹಾಸ್ಪಿಟಲ್ಗೆ ಹೋಗಲ್ಲ. ಐ ಟ್ರೈ ಟು ಕ್ಯೂರ್ ಎವ್ರಿಥಿಂಗ್ ಫ್ರಮ್. ನಾನು ನ್ಯಾಚುರಲ್ ಆಗಿ ಎಲ್ಲ ಕ್ಯೂರ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಐ ನೆವರ್ ಗೋ ಟು ಹಾಸ್ಪಿಟಲ್ ಅಂಡ್ ಐ ಡೋಂಟ್ ವಾಂಟ್ ಆಲ್ಸೋ. ನನಗೆ ಹಾಸ್ಪಿಟಲ್ ಒಳಗಡೆ ಹೋಗಿದ ತಕ್ಷಣ ಹಾಸ್ಪಿಟಲ್ ಸ್ಮೆಲ್ಲು, ಎಂತ ಹಾಸ್ಪಿಟಲ್ ಆದ್ರೂ ಆಗಿರ್ಬೋದು, ಐ ಡೋಂಟ್ ಲೈಕ್ ಟು ಗೋ ಟು ಹಾಸ್ಪಿಟಲ್. ಇಟ್ಸ್ ಲೈಕ್ ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಗೋ ಆಲ್ಸೋ. ಐ ರೆಸ್ಟ್ರಿಕ್ಟ್ ಮೈ ಸೆಲ್ಫ್ ನಾಟ್ ಟು ಗೋಯಿಂಗ್. ಆಸ್ಪತ್ರೆಗೆ ಹೋಗ್ಬಾರ್ದು ಅಂತ ನನಗೆ ನಾನೇ ರೆಸ್ಟ್ರಿಕ್ಷನ್ ಹಾಕೊಂಡ್ಬಿಟ್ಟಿದ್ದೀನಿ. ಬಟ್ ಸಮ್ಟೈಮ್ಸ್ ಎಮರ್ಜೆನ್ಸಿ ತುಂಬಾ ಆಗಿಲ್ಲ, ತುಂಬಾನೇ ನನ್ನ ಕೈಲಿ ಆಗ್ತಿಲ್ಲ ಅಂದ್ರೆ ಅಂತ ಟೈಮಲ್ಲಿ ಹೋಗ್ತೀನಿ. ಅಲ್ಲಿವರೆಗೂ ನಾನು ಆಸ್ಪತ್ರೆ ಮೆಟ್ಲೆ ತುಳಿಯಲ್ಲ. ಓಕೆ, ಜೋಕ್ಸ್ ಅಪಾರ್ಟ್. ಸೊ ಹೆಲ್ತ್ ಇಸ್ ವೆಲ್ತ್. ಯಾಕೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್? ಹೆಲ್ತ್ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಚೆನ್ನಾಗಿ ನೀರ್ ಕುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೇಕು. ನಿಮ್ ಕೈಲಿ ಮೇಡಮ್ ನಾನು ಡೈಲಿ ಎಕ್ಸಸೈಸ್ ಮಾಡಕ್ಕಾಗಲ್ಲ, ಮನೆಯಲ್ಲಿ ಕೆಲಸ ಮಾಡ್ಬೋದು. ಮನೆಯಲ್ಲಿ ಕೆಲಸ ಮಾಡ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡ್ಕೊಬೋದು. ಮನೆಯಲ್ಲಿ ಕೆಲಸ ಮಾಡ್ಕೊಂಡು ನಾವು ಎಕ್ಸಸೈಸ್ ನಾವು ಫಾಲೋ ಮಾಡ್ಬೋದು. ಮೇಡಮ್ ನನಗೆ ಯೋಗ ಮಾಡಕ್ ಟೈಮ್ ಇಲ್ಲ, ನನ್ ಜಾಗಿಂಗ್ ಮಾಡಕ್ ಟೈಮ್ ಇಲ್ಲ, ವಾಕಿಂಗ್ ಮಾಡಕ್ ಟೈಮ್ ಇಲ್ಲ. ಎಸ್ ಅಫ್ಕೋರ್ಸ್, ಏನ್ ಮಾಡಕ್ ಟೈಮ್ ಇಲ್ಲ ಅಂದ್ರೂ ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಇಟ್. ನಿಮ್ ಕೈಲಿ ಆಗತ್ತೆ, ಅದನ್ನ ಫಾಲೋ ಮಾಡಿ. ಓಕೆ, ನಿಮ್ ಕೈಲಿ ಏನಾಗುತ್ತೋ ಚಿಕ್ಕ ಚಿಕ್ಕ ಎಕ್ಸಸೈಸ್ ಮಾಡ್ಕೊಳ್ಳಿ. ಓಕೆ, ಐ ಆಮ್ ಸಾರಿ. ಓಕೆ, ನಿಮ್ ಕೈಲಿ ಏನಾಗುತ್ತೋ ಚಿಕ್ಕ ಚಿಕ್ಕ ಎಕ್ಸಸೈಸ್ ಮಾಡಿ. ಮತ್ತೆ ಇನ್ನ ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಬರೀ ನೀರ್ ಕುಡಿಯೋದು, ಬರೀ ನಿದ್ದೆ ಮಾಡೋದಲ್ಲ, ಹೆಲ್ದಿ ಫುಡ್ ತಿನ್ನೋದು. ಹೆಲ್ದಿ ಫುಡ್ ತಿನ್ನೋದಂದ್ರೆ
ಜಂಕ್ ಫುಡ್ ನ ಫಸ್ಟ್ ಸ್ಟಾಪ್ ಮಾಡೋದು. ಫಸ್ಟ್ ಜಂಕ್ ಫುಡ್ ನ ಸ್ಟಾಪ್ ಮಾಡಬೇಕು. ಜಂಕ್ ಫುಡ್ ಸ್ಟಾಪ್ ಮಾಡಬೇಕು. ಹೆಲ್ದಿ ಫುಡ್, ವೆಜಿಟೇಬಲ್ಸ್, ಫ್ರೂಟ್ಸ್. ಇವಾಗ ಯಾವ ತರ ವೆಜಿಟೇಬಲ್ಸ್, ಫ್ರೂಟ್ಸ್ ಬರ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು, ನಾನೇನ್ ಹೇಳ್ಬೇಕಾಗಿಲ್ಲ. ಹೆಲ್ದಿ, ಜಾಸ್ತಿ ಪ್ರೋಟೀನ್ಸ್ ತಿನ್ಬೋದು. ಪ್ರೋಟೀನ್ಸ್ ಜೊತೆ ಒಂದೊಂದು ಫ್ರೂಟ್ ನ ನಾವು ತಗೊಬಹುದು. ಇಲ್ಲ ಅಂದ್ರೆ ಪ್ರೋಟೀನ್, ಫೈಬರ್ ಕಂಟೆಂಟ್ ಇರುವಂತದ್ದು, ಎಸ್ಪೆಷಲಿ ಫಾರ್ ವುಮೆನ್ಸ್. ಓಕೆ, ದಿಸ್ ಫಾರ್ ಗರ್ಲ್ಸ್ ಅಂಡ್ ವುಮೆನ್ಸ್. ಫೈಬರ್ ಕಂಟೆಂಟ್ ಯಾವ್ದ್ರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅದನ್ನ ಜಾಸ್ತಿ ನೀವು ಸ್ವೀಕರಿಸಬಹುದು. ಓಕೆ, ಅರ್ಥ ಆಯ್ತಲ್ವಾ? ಎಲ್ಲಾರು ಹೆಲ್ತ್ ಇಸ್ ವೆಲ್ತ್ ನ ಫಾಲೋ ಮಾಡಿ. ನಮ್ ಹೆಲ್ತ್ ಚೆನ್ನಾಗಿದ್ರೇನೆ ನಾವು ವೆಲ್ತ್ ಮಾಡಕ್ ಸಾಧ್ಯ. ಸೊ ನಾವು ತುಂಬಾ ದುಡ್ಡು ಸಂಪಾದನೆ ಮಾಡಿ ಆ ದುಡ್ಡನ್ನ ಹೋಗಿ ಆಸ್ಪತ್ರೆ ಖರ್ಚು ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದಕ್ಕೋಸ್ಕರ ಎಲ್ಲಾರು ನಿಮ್ ಹೆಲ್ತ್ ನ ನೀವು ನೋಡ್ಕೊಳ್ಳಿ. ನಾನು ತುಂಬಾ ಚೆನ್ನಾಗಿ ನೋಡಿದೀನಿ, ತಿಂಗಳಿಗೆ ಒಂದ್ಸಲ ಜ್ವರ ಬಂದ್ಬಿಡುತ್ತೆ, ನೆಗಡಿ ಬಂದ್ಬಿಡುತ್ತೆ, ಹೊಟ್ಟೆ ನೋವು ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ನಾನು ಯಾವಾಗ್ಲೂ ಅವ್ರಿಗೆ ಓಕೆ ಅಡ್ವೈಸ್ ಮಾಡ್ತಾ ಇರ್ತೀನಿ, ಏನ್ ತಿಂಗಳಿಗೆ ಒಂದ್ಸಲ ಯಾವಾಗ್ಲೂ ಜ್ವರ ಬರುತ್ತೆ, ನಿಮ್ಗೆ ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ನೆಗಡಿ ಬರುತ್ತೆ, ಸುಮ್ನೆ ಸಮ್ ಆಫ್ ದ ಅದರ್ ಹೆಲ್ತ್ ಇಶ್ಯೂ ದಿಲ್ ಬಿ ಹ್ಯಾವಿಂಗ್. ನನ್ಗೆ ಅದಿದೆ ಇದಿದೆ. ಐ ಹೇಟ್ ಸಂಬಡಿ ಹೂ ಇಸ್ ಟೆಲ್ಲಿಂಗ್ ದಟ್ ಐ ಆಮ್ ನಾಟ್ ವೆಲ್. ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ಸ್. ವಿ ಹ್ಯಾವ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ವಿ ಶುಡ್ ನಾಟ್ ಬ್ಲೇಮ್. ಓಕೆ, ನಮ್ ಹೆಲ್ತ್ ನಾವೇ ಏನಾದ್ರೂ ಹೇಳ್ಕೊಂತೀವ, ನಮ್ ಬಾಡಿಗೆ ನಾವೇ ಬ್ಯಾಡ್ ಆಗಿ ಹೇಳ್ಕೊಂತಾ ಇದೀವಿ. ನಮ್ ಬಾಡಿಗೆ ನಾವೇ ಬ್ಯಾಡ್ ಫೀಲಿಂಗ್ಸ್ ಕೊಡ್ತಾ ಇದೀವಿ. ನಾವು ಆ ಬ್ಯಾಡ್, ವಾಟ್ ಟು ಟೆಲ್, ದಟ್ ನೆಗೆಟಿವ್ ವರ್ಡ್ಸ್, ಐ ಆಮ್ ನಾಟ್ ಫೀಲಿಂಗ್ ವೆಲ್, ವಿ ಆರ್ ಯೂಸಿಂಗ್ ದಟ್ ನೆಗೆಟಿವ್ ವರ್ಡ್ಸ್ ಟು ಅವರ್ ಸೆಲ್ಫ್. You have a health issue. When you tell that you have a health issue, you're telling yourself, ನಿಮಗ್ ನೀವೇ ಹೇಳ್ಕೊಂತಾ ಇದ್ದೀರಾ, ನಿಮ್ಗೆ ಹುಷಾರಿಲ್ಲ, ನಿಮ್ ಕೈಲಿ ಆಗ್ತಿಲ್ಲ ಅಂತ. ಅರ್ಥ ಆಗ್ತಿದ್ಯಾ ಎಲ್ಲಾರ್ಗುನು? ನಿಮ್ ಬಾಡಿಗೆ ನೀವೇ ಹೇಳ್ಕೊಂತಾ ಇದ್ದೀರಾ, ನಿಮ್ ಕೈಲಿ ಆಗ್ತಿಲ್ಲ, ನಿಮ್ಗೆ ಹುಷಾರಿಲ್ಲ, ನಿಮ್ಗೆ ಸುಸ್ತಾಗ್ತಿದೆ, ಜ್ವರ ಬರ್ತಿದೆ, ಹೊಟ್ಟೆ ನೋವು, ನಿಮ್ಗೆ ತುಂಬಾ ಸುಸ್ತಾಗ್ತಿದೆ ಅಂತ ನಿಮಗ್ ನೀವೇ ಹೇಳ್ಕೊಂಡು, ನೀವ್ ಆ ವರ್ಡ್ಸ್ ನ ನೀವೇನ್ ಹೇಳ್ಕೊಂತೀರಲ್ಲ, ಅದ್ ನಿಮ್ ಬಾಡಿಗೆ ಅಟ್ರಾಕ್ಟ್ ಆಗುತ್ತೆ. ಯೋರ್ ಬಾಡಿ ಇಸ್ ಅಟ್ರಾಕ್ಟಿಂಗ್ ದಟ್ ವರ್ಡ್ಸ್. ಸಿಂಪಲ್. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಬಿಕಾಸ್ ಯುವರ್ ಬಾಡಿ ಇಸ್ ಮೇಡ್ ಆಫ್ 70% ಆಫ್ ವಾಟರ್, ಹೈಡ್ರೇಷನ್. ಓಕೆ, ಎವ್ರಿಬಡಿ ಶುಡ್ ರಿಮೆಂಬರ್ ದಿಸ್. ಅರ್ಥ ಆಯ್ತಲ್ವಾ? ಎಲ್ಲರೂ ನಿಮ್ ಹೆಲ್ತ್ ನ ನೋಡ್ಕೊಳ್ಳಿ, ಟೇಕ್ ಕೇರ್ ಮಾಡಿ ಅಂತ ಹೇಳ್ತಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ, ಮುಂದಿನ ವಿಡಿಯೋಸ್ ಅಲ್ಲಿ ಒಳ್ಳೊಳ್ಳೆ ಟಾಪಿಕ್ ಜೊತೆ ನಿಮ್ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್. ಎಲ್ಲರೂ ನಿಮ್ ಹೆಲ್ತ್ ನ ನೋಡ್ಕೊಳ್ಳಿ. ನಿಮ್ ಕೈಲಿ ಏನಾಗುತ್ತೋ, ಎಷ್ಟಾಗುತ್ತೋ ಅಷ್ಟು ಹೆಲ್ದಿ ಫುಡ್ ನ ತಿನ್ನಿ, ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡಿ. ಹೆಲ್ದಿ ಅಂದಿದ ತಕ್ಷಣ ನೀವು ಡಯಟ್ ನ ಫಾಲೋ ಮಾಡ್ಬೇಕು ಅಂತ ಏನಿಲ್ಲ. ಓಕೆ, ಆದಷ್ಟು ಜಂಕ್ ಫುಡ್ ನ ಅವಾಯ್ಡ್ ಮಾಡಿ. ಓಕೆ, ಬಾಯ್.